ರಾಜ್ಯದಲ್ಲಿ ಒಂದು ಕಡೆ ಹೃದಯಾಘಾತದ ಸಾವು ಅಥವಾ ಅದರ ವರದಿಗಳು ಹೆಚ್ಚು ಬಂದಿರುವುದು. ನಾನು ಅದನ್ನು ಸರಮಾಲೆ ಅಂತ ಕರೀಲಿಕ್ಕೆ ತಯಾರಿ ಇಲ್ಲ. ಬಿಕಾಸ್ ಇಡೀ ರಾಜ್ಯದಲ್ಲ, ಬಹುತೇಕ ಹೆಚ್ಚಾಗಿರೋದು ಹಾಸನ ಅಲ್ವಾ? ಹಾಗಾಗಿ ಅದನ್ನು ರಾಜ್ಯ ಅಂತ ಹೇಳ್ಬಿಡೋದು, ಜನ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೆ ದೇಶದಲ್ಲಿ ಇಂಥ ವರದಿಗಳು ಬರ್ತಿಲ್ಲ ನಮ್ಗೆ, ಅದು ವರಿಯಾಗಿರೋದು ಈಗ. ವೈ ಕರ್ನಾಟಕದಲ್ಲಿ ಹಾಸನ 35 ಆಗಿದೆ. ಯಾಕೆ? ಆಕ್ಚುಲಿ ಹೇಳಬೇಕು ಅಂದ್ರೆ, ಸುದ್ದಿಗೆ ಹೋಗೋಕೆ ಮೊದಲೇ ಹೇಳ್ಬಿಡ್ತೀನಿ, ಭಾರತದ 140 ಕೋಟಿ ಜನಸಂಖ್ಯೆ. ಓಕೆ, ಇದರಲ್ಲಿ ಕರೋನಾ ವೈರಸ್ಸು ಅಥವಾ ವ್ಯಾಕ್ಸಿನ್ 1% ಮೇಲೆ ಪರಿಣಾಮ ಬೀರಿದೆ ಅಂತ ಇಟ್ಕೊಳ್ಳೋಣ. ಯಾವುದು ಸಾಬೀತಾಗಿಲ್ಲ ವೈಜ್ಞಾನಿಕವಾಗಿ, ಇಟ್ಕೊಳ್ಳಿ. 1.5 ಕೋಟಿ ಆಯಿತು. 1.5 ಕೋಟಿ ಬಹಳ ದೊಡ್ಡ ನಂಬರು. ಈ 1.5 ಕೋಟಿನಲ್ಲಿ 1,00,000 ಜನ ಸತ್ರು ಇಟ್ಕೊಳ್ಳೋಣ. ಎಗೈನ್ ದೊಡ್ಡ ನಂಬರ್ ಅದು. ಹಾಗೆ ಹಾಸನದ ಪಾಪ್ಯುಲೇಷನ್, ಕರ್ನಾಟಕದ ಪಾಪ್ಯುಲೇಷನ್ಗೆ 35 ದೊಡ್ಡ ನಂಬರ್ ಅಲ್ಲ. ನಮಗದು ದೊಡ್ಡ ನಂಬರ್ ಕಾಣಿಸ್ತಿದೆ. ಸ್ಟಿಲ್ ಇವತ್ತು ಕೂಡ ಕೆಲವು ಜಿಲ್ಲೆಗಳಲ್ಲಿ ಇಂತಹ ವರದಿಗಳು ಬಂದಿವೆ. ಯಾಕಂದ್ರೆ ನಮಗೆ ಇದಕ್ಕೊಂದು ಉತ್ತರ ಬೇಕು. ಹಾಸನದಲ್ಲಿ ಆಗ್ತಿದೆಯೋ ಹಗರಿಬೊಮ್ಮನಹಳ್ಳಿಲಾಗತ್ತೋ, ಉತ್ತರ ಬೇಕು. ಆ ಉತ್ತರದ ಕಡೆಗೆ ಹೋಗುವುದೇ ವಿಜ್ಞಾನದ ಸವಾಲು. ಯಾವಾಗಲೂ ಆಗಬೇಕು. ತಿಪ್ಪೆ ಸಾರಿಸ್ಕೋಬಾರ್ದು ನಾವು, ಡೇಂಜರಸ್ ಅದು. ಹದಿಹರಿಯದವರೇ ಇವತ್ತು ತಗಲಾಕೊಂಡಂಗಿದೆ. ಹಾಸನದ ಚಿಟ್ನಳ್ಳಿನಲ್ಲಿ 21 ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮಂಡ್ಯದಲ್ಲಿ ಪಾತ್ರೆ ತೊಳಿತಿದ್ರಂತೆ 42 ವರ್ಷದ ಮಹಿಳೆ, ಆಕೆ ಮೃತಪಟ್ಟಿದ್ದಾರೆ. ನೆನ್ನೆ ನಾನು ಹೇಳಿದ್ನಲ್ಲ, ಇದೇ ನಮಗೆ ಗಾಬರಿಯಾಗಿ ಸ್ವಲ್ಪ ಬೇಜಾರಾಗಿರೋದು ಅಥವಾ ನಮ್ಗೆ ಅರ್ಥವಾಗ್ತಾ ಇಲ್ಲದೆ ಇರೋದು. ಪಾತ್ರೆ ತೊಳಿತಿದ್ದವ್ರು ಹಾಗೆ ಹೋದ್ರು, ಕುದುರೆ ಕೂತವ್ರು ಹಾಗೆ ಹೋದ್ರು, ಆಟೋಲ್ ಕೂತವ್ರು ಹಾಗೆ ಹೋದ್ರು, ಬಸ್ಸಲ್ಲಿ ಕೂತವ್ರು ಹಾಗೆ ಹೋದ್ರು ಅಂತ ನಮ್ಗೆ ಇದೇ ಅರ್ಥವಾಗ್ತಿಲ್ಲ ಅನ್ನೋದು. ಹೋಗಿದ್ದಲ್ಲ, ಸಂಖ್ಯೆ ಅಲ್ಲ, ದ ವೇ ಇಟ್ ಈಸ್ ಹ್ಯಾಪನಿಂಗ್. ಸೋ ಸೈಲೆಂಟ್. ಏನಿಯೋ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಗೆ ಬರ್ತಿದ್ದಂತೆ ಗುಂಡ್ಲುಪೇದ ರೈತರು ಯಾರೋ ಈಶ್ವರ್ ಮೆಜೆಸ್ಟಿಕ್ನಲ್ಲಿ ಅಲ್ಲೇ ಹೃದಯಾಘಾತ ಅಲ್ಲೇ ಕೂತ್ಬಿಟ್ಟಿದ್ದಾರೆ ಅವರು. ಸರಿ, ಈ ಮಧ್ಯೆ ರಾಜ್ಯ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ನೇಮಿಸಿತ್ತು. ನೋಡ್ರಪ್ಪ, ಏನಾದರೂ ಒಂದು ಬೇಸಿಕ್ಕಾಗಿ ಏನಾದ್ರು ಒಂದು ವರದಿ ಸಿಕ್ಕತ್ತಾ, ಏನಾರು ಐಡಿಯಾ ಬರುತ್ತಾ ನೋಡೋಣ ಅಂತ ಒಂದು ಮಾಡಿದ್ರು. ಅವರು ಮಾಡಿದ್ದಾರೆ ಕೆಲಸ. ಅವರೇನು ಹೇಳ್ತಾರೆ, ಕೋವಿಡ್ ಸಮಸ್ಯೆ ಕಾಣಿಸಿಕೊಂಡವರಲ್ಲಿ ಕೊಂಚ ಹೃದಯದ ಸಮಸ್ಯೆ ಇದೆ ಅಂದರೆ ಫಸ್ಟ್ ಹಂತ ತಲುಪಿದ್ರಿ. ಈಗ ಇಲ್ಲಿವರೆಗೂ 0 ಅಂತಿದ್ರಿ. ಈಗ ಕೋವಿಡ್ಡಿಂದ ಒಂದಿಷ್ಟು ಸಮಸ್ಯೆಗಳು ಇರಬಹುದು ಅನ್ನೋದನ್ನ ಅಕ್ಸೆಪ್ಟ್ ಮಾಡೋ ಲೆವೆಲ್ಗೆ ನಾವು ಬರ್ತಾ ಇರೋ ಹಾಗೆ ಕಾಣಿಸ್ತಿದೆ. ವೇರಾಸ್ ಇದು ಈ ವರದಿಯಲ್ಲಿ ಇವತ್ತು ಬಂದಿದೆ, ನಮಗೆ ಬಹಿರಂಗವಾಗಿ ಸಿಗ್ತಾ ಇದೆ. ಬಟ್ ಇಟ್ ಇಸ್ ನಾಟ್ ನ್ಯೂ. ವರ್ಲ್ಡ್ ವೈಡ್ ನಡೆದಿರೋ ಸ್ಟಡೀಸಲ್ಲಿ ಕೋವಿಡ್ ಬಂದ ಮೇಲೆ ಒಮ್ಮೆ ಅಥವಾ 2 ಸರಿ ವೆರಿ ಸಿವಿಯರ್ಲಿ ಎಫೆಕ್ಟ್ ಆದ ಮೇಲೆ ಲಂಗ್ಸಲ್ಲಿ ಎ ಸ್ಕಾರ್ ಈಸ್ ಬೀಯಿಂಗ್ ಲೆಫ್ಟ್ ಬಿಹೈಂಡ್. ಒಂಥರ ಸೀಲ್ ಹೊಡೆದು ಹೋದಂಗೆ, ನಾನು ಬಂದಿದ್ದೆ ನಿನ್ನ ಬಾಡಿಗೆ, ಅದನ್ನು ಉಳಿಸೋಗಿದೆ ಅಂತ. ಇದು ಲಂಗ್ಸ್ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ತಿರಬಹುದು ಎಂಬ ಅನುಮಾನಗಳು ವ್ಯಕ್ತ ಆಗಿದೆ. ಆಗಿದೆ. ಈಗ ಇವರು ಅದನ್ನೇ ರೀಕನ್ಫರ್ಮ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲರಿಗೂ ಅಲ್ಲ, ಕೋವಿಡ್ ಬಂದು ಹೋದವರು. ಸರಿ, ಸಮಿತಿ ಹೇಳಿದೆ, ಏನು ಹೇಳ್ತಾರೆ ನೋಡ್ಬಿಡೋಣ ಅದನ್ನ ಫಸ್ಟ್ ಅವರು, ಅಲ್ವಾ? ಅಥವಾ ಡಾಕ್ಟರ್ ಏನೋ ಹೇಳಿದಾರಂತಲ್ಲ. 250-45 ವರ್ಷದಿಂದ ಕೆಳಗಡೆ ಇರತಕ್ಕಂತಹ ಯುವಕರು ಯಾರು ಹಾರ್ಟ್ ಅಟ್ಯಾಕಿಂದ ಅಡ್ಮಿಟ್ ಆಗಿದ್ರು, ಅವರು ಎಷ್ಟು ಜನ ಕೋವಿಡ್ನಿಂದ ಬಳಲ್ತಾ ಇದ್ರು, ಎಷ್ಟು ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ, ಹಾಗೂ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಅದರಲ್ಲಿ ನಮ್ಮಲ್ಲಿ ಕಂಡು ಬಂದ ಅಂಶ ಅಂದರೆ ಕೋವಿಡ್ ಸತ್ತವ್ರನ್ನ ಮಾತ್ರ ಸ್ಟಡಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಥೌಸಂಡ್ಸ್ಗೆ ಇಷ್ಟು ರ್ಯಾಂಡಮ್ ಅಂತ ಕೋವಿಡ್ ಅಟ್ಯಾಕ್ ಆದವ್ರನ್ನ ನೋಡ್ಬೇಕು ನಾವು. ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಒಂಚೂರು ದುಡ್ಡಾದರೂ ಪರವಾಗಿಲ್ಲ. ಇದಕ್ಕೆ ಮಾನ್ಯ ಹೆಲ್ತ್ ಮಿನಿಸ್ಟ್ರು ಕೋವಿಡ್ ಅಟ್ಯಾಕ್ ಆಗಿ ಆ ಏಜ್ ಗ್ರೂಪಲ್ಲಿರೋ ರ್ಯಾಂಡಮ್ಲಿ ಒಂದಷ್ಟು ಸ್ಯಾಂಪ್ಲಿಂಗ್ ತೊಗೋಬೇಕೀಗ. 1020 ಜನ ಅಂತನೋ, 15 ಜನ ಅಂತನೋ, 10 ಜನ ಅಂತನೋ, 26 ಜನ ಅಂತನೋ ತೊಗೋಬೇಕು. ಸತ್ತವ್ರನ್ನ ಮಾತ್ರ ನೋಡಿದ್ರೆ ಪ್ರಯೋಜನ ಆಗ್ಲಿಕ್ಕಿಲ್ಲ. ಅದು ಒಂದು ಮೆಥಡ್ ಇರಬಹುದು, ಹೇಗಾಯ್ತು ಅಂತ ತಿಳ್ಕೊಳ್ಳಿ. ಇರಲಿ. ಯಾಕೆ ಕೋವಿಡ್ ಬಂದವರೆಲ್ಲ ಸಾಯಲ್ಲ,
ವ್ಯಾಕ್ಸಿನ್ ತಗೊಂಡವ್ರೆಲ್ಲ ಸತ್ತೋಗ್ತಿದ್ದಾರೆ ಅಂತ ಯಾರು ಹೇಳಂಗಿಲ್ಲ, ಹೇಳಬಾರ್ದು. ಯಾಕಂದರೆ ಜನರಲಿ ವ್ಯಾಕ್ಸಿನ್ ನಮ್ಮನ್ನು ಉಳಿಸಿದೆ ಅನ್ನೋದೇ ನಮ್ಮ ಲೆಕ್ಕಾಚಾರ. ನಾನು ನೆನೇನೋ ಅದನ್ನು ಕೇಳಿದ್ದು, ಇವತ್ತು ಬೇಕಾದ್ರೆ ಹೇಳ್ತೀನಿ. ಯಾರೂ ಹೇಳಲಿಕ್ಕಾಗಲ್ಲ ವ್ಯಾಕ್ಸಿನಲ್ಲಿ ಝೀರೋ ಅಡ್ವರ್ಸ್ ಎಫೆಕ್ಟ್ ಇದೆ ಅನ್ನೋದನ್ನು. ಝೀರೋ, ಯಾರಿಗೂ ಯಾವುದೇ ವಯೋಮಾನದವರಿಗೆ ಎಂದೆಂದಿಗೂ ಸೂರ್ಯಚಂದ್ರ ಇರುವವರೆಗೆ ಅದರಲ್ಲಿ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಯಾರಿಗೂ ಹೊಡಿತಾ ಇರ್ಬೋದು, ನನಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಏನು ಮೆಡಿಕಲಿ? ಕೋವಿಡ್ ಬಂದು ವೈರಸ್ಸಲ್ಲಿ ಅಥವಾ ವ್ಯಾಕ್ಸಿನಲ್ಲಿ, ವಾಟ್ ಎವರ್ ಬಿ ಇಟ್, ಯಾವುದಾದ್ರು ಇದ್ಕೊಳ್ಳಿ, ಮೃತರಾಗಿದ್ದವ್ರಿಗೆ ಅವರ ಬಾಡಿಯಲ್ಲಿ ಇದೆರಡರ ಪರಿಣಾಮದಿಂದ ಏನಾದರೂ ಬದಲಾವಣೆಗಳಾಗಿದೆಯೋ? ದ್ಯಾಟ್ಸ್ ಕ್ರಿಟಿಕಲ್. ನನಗೊಂದು ಕೇಸ್ ಗೊತ್ತು. ಆ ಕೇಸಲ್ಲಿ ಅವ್ರಿಗೇನೋ ಒಂದು ರೋಗ ಬಂತು. ಐ ಮೇ ನಾಟ್ ಬಿ ಏಬಲ್ ಟು ಟೆಲ್ ಯು ರೋಗ ಹೇಗೆ ಅಂತ. ಒಂದು ರೋಗ ಬಂತು, ಬಟ್ ಅವ್ರ ರೋಗನ ರೆಸಿಸ್ಟ್ ಮಾಡಿಬಿಟ್ರು. ದೊಡ್ಡ ಔಷಧಿಗಳಿಲ್ಲದೆ ರೆಸಿಸ್ಟ್ ಮಾಡ್ಕೊಂಬಿಟ್ರು ಅವರು. ಡಾಕ್ಟರ್ಸು ಭಾಳ ಸರ್ಪ್ರೈಸ್ ಆದದ್ರಲ್ಲಿ. ದೊಡ್ಡ ದೊಡ್ಡ ಔಷಧಿ, ಏನೇನೋ ಆಪರೇಷನ್ನು, ಇನ್ನೇನೇನೇನೋ ಪಟ್ಟು ಮಾಡಿ ಅಲ್ಲಿಂದ ರೆಸಿಸ್ಟ್ ಮಾಡಿಬಿಡ್ತೀವಿ ಬಾಡಿ, ಹೇಗೆ ಅಂತ. ದೆನ್ ದೆ ಪುಟ್ ಇಟ್ ಆನ್ ಎ ಸ್ಟಡಿ. ಈ ಬಾಡಿನಲ್ಲಿ ವಿಶೇಷವಾದ ಗುಣಗಳೇನಾದರೂ ಇದೆಯೋ? ಈ ರೋಗವನ್ನು ಅದು ಹೀಗೆ ತಡೀತಲ್ಲ, ಅದನ್ನು ಪತ್ತೆ ಹಚ್ಚಬೇಕಿತ್ತು. ಹಾಗೆ ಈ ಸಾಯ್ತಾ ಇರೋರ ಬಾಡಿಗೆ ಇವೆರಡರಿಂದ ವಿಶೇಷವಾದ ದುಷ್ಪರಿಣಾಮಗಳೇನಾದರೂ ಅವರಿಗೆ ಅಥವಾ ಆ ರೀತಿ ಇರುವವರಿಗೆ ಏನಾದ್ರು ಬೀರ್ತಾ ಇದೆಯೋ? ನಮ್ಗೆ ಏನಾದರೂ ಒಂದು ಆನ್ಸರ್ ಆ ಥರದ್ರಲ್ಲಿ ಸಿಕ್ಕಿದ್ರೆ ಮೇ ಬಿ ಯು ಪೀಪಲ್ ಮೇ ಮೂವ್ ಟುವರ್ಡ್ಸ್ ಬೆಟರ್ ಟ್ರೀಟ್ಮೆಂಟೋ ಅಥವಾ ಬೆಟರ್ ಕೇರೋ ಇರಬಹುದೇನೋ, ಗೊತ್ತಿಲ್ಲ. ವಿ ಕಾಂಟ್ ಸೇ. ಈಗ ವ್ಯಾಕ್ಸಿನ್ ತಗೊಂಡು 3 ವರ್ಷ ಆದ್ಮೇಲೆ ಅದರ ಎಫೆಕ್ಟ್ ಇರೋದಕ್ಕೆ ಸಾಧ್ಯನಾ? 8 ವರ್ಷ 10 ವರ್ಷ ಆದಮೇಲೆ ಕೆಲವು ವ್ಯಾಕ್ಸಿನ್ಗಳ ಅಡ್ಡ ಪರಿಣಾಮಗಳು ಕಾಣಿಸಿರೋದಿದೆ. ಯಾರು ಹೇಳಿದ್ದು ನಿಮಗೆ 3 ವರ್ಷ ಅಂತ? ಬೇಕಾದ್ರೆ 8-10 ಆದ್ಮೇಲೆ ಕಾಣಿಸಿದೆ ಕೆಲವು ವ್ಯಾಕ್ಸಿನಲ್ಲಿ. ಅಂದ್ರೆ ಕಾಣಿಸಿದೆ ಅಂದ್ರೆ ಆ 10 ವರ್ಷದಿಂದ ತೆಗೆದುಕೊಂಡಿದ್ದ 1000 ಜನಕ್ಕೂ ಕಾಣಿಸ್ಬಿಟ್ಟಿದೆ ಅಂತಲ್ಲ. ಯಾರೋ 3 ಜನದಲ್ಲಿ ಕಾಣಿಸಿದೆ, ಕ್ಲಿಯರ್ಲಿ ಕಾಣಿಸಿದೆ ಅಡ್ಡ ಪರಿಣಾಮ ಅದು ವ್ಯಾಕ್ಸಿನ್ದದು ಅಂತ. ಈ ವ್ಯಾಕ್ಸಿನ್ ಅಲ್ಲ ನಾನು ಹೇಳ್ತಿರೋದು, ಯಾವ್ಯಾವ್ದ್ರದ್ದು. ಹಾಗಾಗಿ ನೋ ವ್ಯಾಕ್ಸಿನ್ ಅಲ್ಲಿ ನಾವು ಹಂಗೆ ಹೇಳಲಿಕ್ಕೆ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿಲ್ಲ. ಮೇ ಬಿ ನಂಗೆ ಗೊತ್ತಿಲ್ಲ, ನನಗಿಂತ ಯಾಕಂದ್ರೆ ಇವರೆಲ್ಲ ನಾವು ಮಾತಾಡೋದು ಬಹಳ ಸರಿ ಕಾಮನ್ ಸೆನ್ಸ್ ಅಲ್ಲಿ ಮಾತಾಡ್ಬಿಡ್ತೀವಿ. ನಾವು ಕಾಮನ್ ಸೆನ್ಸ್ ಅಲ್ಲ ನಾವು ಮಾತಾಡ್ಬೇಕಿರೋದು. ಅಲ್ಟಿಮೇಟ್ಲಿ ವಿಲ್ ಟು ಸ್ಪೀಕ್ ಆನ್ ಸೈಂಟಿಫಿಕ್ ಬೇಸ್ ಅಲ್ಲಿ. ಸೈಂಟಿಫಿಕ್ ಇದಿರ್ಬೇಕು, ಅದಕ್ಕೆ ಏನಾದ್ರು ಒಂದು ಬ್ಯಾಕಪ್ ಇರ್ಬೇಕು ಅದಕ್ಕೀಗ. ಬಟ್ ವ್ಯಾಕ್ಸಿನ್ ಅಲ್ಲಂತೂ ಅದಿದೆಯಪ್ಪ, ಅಷ್ಟು ಮಾತ್ರ ಹೇಳಬಲ್ಲೆ. ಸರಿ, ಡಾಕ್ಟರ್ಗಳು ಏನು ಹೇಳ್ತಾರೆ ಈಗ? ದಿ ಕಮಿಟಿ ಸೋ ಕಾಲ್ಡ್ 15 ವರ್ಷದ ಒಳಗಿನ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ ಅಂತಾರೆ. ಸಿ, ಇಫ್ ಯು ಗೋ ಬೈ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಸರ್ವೆ ತಗೊಂಡ್ರೆ 15 ವರ್ಷದ ಕೆಳಗಿರುವ ಮಕ್ಕಳು ಒಂದು 2-3 ಸತ್ತಾಗ ದೊಡ್ಡ ಸುದ್ದಿ ಆಗಿರೋದು ನಿಜ, ಬಟ್ ಜಾಸ್ತಿ ಆಗಿಲ್ಲ. 2-3 ಸತ್ತಾಗ ಸ್ಕೂಲ್ ಕಾರಿಡಾರಲ್ಲಿ ಮಗು ಹೋಗ್ತಿತ್ತಂತೆ, ಹಿಂಗ್ ಬ್ಯಾಗ್ ಹಾಕೊಂಡು ಹೋಗ್ತಾ ಇತ್ತಂತೆ, ಟಪಕ್ ಅಂತ ಬಿದ್ದೋಗ್ಬಿಡ್ತಂತೆ. ಆಗ ಏಜ್ ಒಂದು ರೀತಿಯ ಅದು ಸುದ್ದಿ ಆಗಿದೆ ಜಾಸ್ತಿ, ಬಟ್ ನಂಬರ್ ಇಸ್ ನಾಟ್ ವೆರಿ ಹೈ. ದಿ ಪ್ರಾಬ್ಲಮ್ ವಿ ಆರ್ ನೋಟಿಸಿಂಗ್ ಇಸ್ 20-45, 45-60. 20-45 ಆನ್ ಹೈಯರ್ ಸೈಡ್, 45-60 ನೆಕ್ಸ್ಟ್ ಲೆವೆಲ್. 60+ ಅಲ್ಲೂ ಇದೆ, ಏನು ಇಲ್ವೇ ಇಲ್ಲ, 0 ಅಂತೇನು ಹೇಳಬಾರ್ದು ಯಾರೂ. ಆ ಸಂಖ್ಯೆನೂ ಸ್ವಲ್ಪ ಕಮ್ಮಿನೇ ಇದೆ. ಯಾವಾಗಲೂ 85 ವರ್ಷನೋ 90 ವರ್ಷ ಆದವ್ರದ್ದು ಏನಾರು ಆದರೆ ಏನು ವಯಸ್ಸು ಆಗಿತ್ತಪ್ಪ ಅನ್ನೋದೊಂದು ಪದ ಬರುತ್ತೆ. ಅವ್ರು ಎಷ್ಟು ಆರೋಗ್ಯವಾಗಿರ್ತಾರೋ ಏನೋ ಬೇರೆ ವಿಚಾರ, ಬಟ್ ಅದೊಂದು ಪದ ಬಂದ್ಬಿಡುತ್ತೆ. ಬೇರೆ ಈ 40, 26, 30, 20 ಏನು ಚಿಕ್ಕ ಹುಡುಗ ಅವನು ಅಂತಾರೆ. ಹಾಗಾಗಿ ಗಾಬರಿ ಇಲ್ಲಿರೋದು ಈ ಕ್ಯಾಟಗರಿನಲ್ಲಿ. ಏನೋ ಶಾಲಾ ಮಕ್ಕಳಿಗೆ ಅಂತ ಹೇಳ್ತಿದ್ದಾರೆ, ಓಕೆ ಡನ್. 10ನೇ ತರಗತಿ ಮಕ್ಕಳಿಗೆ ಕಡ್ಡಾಯವಾಗಿ ಮಾಡಿಸಿ ಅಂದಿದ್ದಾರೆ, ಮಾಡಿಸಿ. ಹೃದಯ ಬಡಿತ, ಹೈಪರ್ ಟೆನ್ಷನ್ ಪತ್ತೆ ಹಚ್ಚಬೇಕು ಅಂತ ಪತ್ತೆ ಹಚ್ಚಿ, ಯಾರು ಬೇಡ ಅಂದರು. ಹೃದಯ ರಿಸ್ಕ್ ಫ್ಯಾಕ್ಟರ್ಸನ್ನು ನೋಡಬೇಕು, ಮಕ್ಕಳಿಗೆ ಶಾಲೆಯಲ್ಲೇ ಸ್ಕ್ರೀನಿಂಗ್ ಮಾಡಬೇಕು ಅಂತಿದ್ದಾರೆ. ದೊಡ್ಡವ್ರಿಗೆ ನೀವು ಹೇಗೆ ಹೇಳ್ತಾ ಇದ್ದೀರೋ ಜೀವನ ಶೈಲಿ, ನಮ್ಮ ಮಕ್ಕಳಲ್ಲೂ ಅದೇ ಪ್ರಾಬ್ಲಮ್ ಇದೆ. ಈಗಿನ ಮಕ್ಕಳಲ್ಲೂ ಸೇಮ್ ಪ್ರಾಬ್ಲಮ್ ಇದೆ. ಮೇ ಬಿ ಎ ಜಂಕ್ ಫುಡ್ ಇರ್ಬೋದು, ಮೇ ಬಿ 0 ಎಕ್ಸರ್ಸೈಸ್ ಇರಬಹುದು, ಮೇ ಬಿ ಸ್ಟ್ರೆಸ್ ಆಫ್ ಎ ಸ್ಕೂಲ್ ಆಫ್ ಅಕಾಡೆಮಿಕ್ ಲೆವೆಲ್ಸ್ ಅಲ್ಲಿ ಇರಬಹುದು,
ಮೊಬೈಲ್ ಮೇ ಬಿ ಅಲ್ಲ 100% ಮೊಬೈಲ್, ಅನುಮಾನನೇ ಬೇಡ. ಸ್ಕೂಲ್ ವರ್ಕ್ ಕೂಡ ಭಾಳ ತಂದೆ ತಾಯಿಗಳನ್ನ ನೋಡಿದ್ದೀನಿ, ಅವರಿಬ್ರು ಆರಾಮಾಗಿ ಕೂತ್ಕೊಂಡು ಮಾತಾಡಬೇಕು ಕಾರಲ್ಲಿ ಅಂದ್ಬಿಟ್ಟು ಮಗುಗೆ ಹಿಂದ್ಗಡೆ ಕೂರಿಸ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಮೊಬೈಲು ಒಂದು ಕುಡ್ ಬಿ ಎ ರೀಸನ್. ನಂಗೆ ಐ ಡೋಂಟ್ ನೋ, ಅಂದರೆ ವಿ ಕಾಂಟ್ ಸೇ ಎಕ್ಸಾಕ್ಟ್ಲಿ ಹೀಗೆ ಅಂತ. ಆಮೇಲೆ ಹೆಚ್ಚಿನ ಸ್ಕೂಲಲ್ಲಿ ಮೊಬೈಲಲ್ಲೇ ಕಳಿಸ್ಬಿಡ್ತಾರೆ ಎಲ್ಲ ಹೋಮ್ವರ್ಕ್ಗಳನ್ನು. ಏನೋ ಗೊತ್ತಿಲ್ಲಪ್ಪ, ಒಟ್ಟಲ್ಲಂತೂ ಅದೆಲ್ಲ ಸಮಸ್ಯೆಗಳೇ. ಇನ್ನು ಅವ್ರ ವರದಿಲಿ ಏನಿದೆ ಡಾಕ್ಟರ್ಗಳದ್ದು ತಜ್ಞರದ್ರಲ್ಲಿ, ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ, ನೋ ಐ ವಿಲ್ ನಾಟ್ ಅಗ್ರಿ ಅಂತ ನಾನು ಅನ್ನೋದು. ಇದನ್ನ ಪೂರ್ತಿಯಾಗಿ ನಾವು ಒಪ್ಪಲ್ಲ ಅದನ್ನ ಅಂತ. ಇರಬಹುದು, ಬಟ್ ಲಸಿಕೆಯೇ ಕಾರಣ ಅಂತ ಅಲ್ಲ ಅಂತ ನಾನು. ಡೌಟ್ನು ಉಳಿಸ್ಕೋಬೇಕಾಗತ್ತೆ. 1,00,000 ಲಸಿಕೆಯಲ್ಲಿ 2 ಲಸಿಕೆಯೂ ಅಡ್ಡ ಪರಿಣಾಮ ಬೀರಿರಬಹುದು ಅನ್ನೋದು ನನ್ನ ವಾದ. ಆ ಬಾಡಿ ಸ್ಟ್ರಕ್ಚರ್ ತಕ್ಕಂತೆ ಯಾವುದೋ 0 ಅಂತ ಹೇಳಿ ನೋಡೋಣ, ಹಂಗಾರೆ 0 ಅಂತ ಅವರು. ನೋ, ಐ ಡೋಂಟ್ ಥಿಂಕ್ ಇಟ್ ಇಸ್ ಕರೆಕ್ಟ್. ಅದು ಮೆಡಿಸಿನ್ಗಳಲ್ಲೇ ಇರೋ ಹಾಗೆ ಇದಕ್ಕಿರಲ್ವಾ ಅಂತ. ಇನ್ನು ಕೋವಿಡ್ ಬಂದು ಹೋದ ಮೇಲೆ 3 ವರ್ಷ ಆದಮೇಲೆ ಹೃದಯ ಸಮಸ್ಯೆ ಅಂತೆ ಪಾಸಿಬಲ್. ಎಕ್ಸಾಕ್ಟ್ ಟೈಮಿಂಗ್ ಇವ್ರಿಗೆ 3 ಇಯರ್ಸ್ ಹೇಗೆ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಅವ್ರ ಹತ್ರ ಏನಾದ್ರು ಸ್ಟಡಿ ಆಗಿರಬೇಕದು. ಯಾಕಂದರೆ ಎಲ್ಲ ಡೆತ್ಗಳಾಗಿರೋದನ್ನ ನೋಡಿ ಎಲ್ಲವೂ 3 ಇಯರ್ಸ್ ಆದಮೇಲೆ ಆಗಿದೆ ಅಂತ ಏನಾದ್ರು ಲೆಕ್ಕ ಗಿಕ್ಕ ಅವ್ರಿಗೆ ಸಿಕ್ಕಿದ್ರೆ ನಂಗೆ ಗೊತ್ತಿಲ್ಲ. ಬಟ್ ಸಮ್ ಸ್ಟಡಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಆ ಸ್ಟಡಿ ಇಲ್ಲದೆ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ ಅಲ್ಲಿ. ಎಕ್ಸಾಕ್ಟ್ಲಿ 3 ಇಯರ್ಸೇ ಹೇಗೆ ಸ್ಯಾಕ್ರೋಸೆಂಟ್ ಆಗಿ 3 ವರ್ಷ ಅಂತ ಸಿಕ್ತು ಇವ್ರಿಗೆ ಟೈಮು ಅಂತ. ವೈ ಇಸ್ ಇಟ್ ನಾಟ್ 2, ವೈ ಇಸ್ ಇಟ್ ನಾಟ್ 4 ಅನ್ನೋ ಥರ ಏನೇ ಮೇ ಬಿ ಇರ್ಬೋದು. ನಿದ್ರಾಹೀನತೆ, ಸುಸ್ತು, ಉಸಿರಾಟ ಸಮಸ್ಯೆ, ಅತಿಯಾದ ಬೊಜ್ಜು, ದಾಟ್ಸ್ ಹ್ಯಾಪನಿಂಗ್. ಇದು ಬಹಳ ಕಡೆ ನಾನು ಕೇಳ್ಪಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ನನ್ನ ಫ್ರೆಂಡ್ಸ್ ಡಾಕ್ಟರ್ಸ್ ಹತ್ರ ಅಥವಾ ಈ ಫೀಲ್ಡಲ್ಲಿ ತುಂಬ ಆಸಕ್ತಿ ಇಟ್ಕೊಂಡಿರೋರ ಹತ್ರ ನಾನು ಇದನ್ನು ಕೇಳಿದ್ದೀನಿ. ದಿಸ್ ಲುಕ್ಸ್ ಲೈಕ್ ಹ್ಯಾಪನಿಂಗ್, ಇದು ಇವೆಲ್ಲ ಆಗ್ತಾ ಇದೆ ಅನ್ನೋದನ್ನು ಸ್ಟ್ರೆಸ್ ಲೆವೆಲ್ ಕೇಳಿದ್ದೀವಿ. ಸ್ಟ್ರೆಸ್ ಲೆವೆಲ್ ಅಲ್ಲ, ಲ್ಯಾಕ್ ಆಫ್ ಸ್ಲೀಪ್, ನಿದ್ರಾಹೀನತೆ, ಸುಸ್ತು, ಟಯರ್ಡ್ನೆಸ್ಸು, ಇನ್ನು ಉಸಿರಾಟದ ಸಮಸ್ಯೆ, ಆಮೇಲೆ ಅತಿಯಾದ ಬೊಜ್ಜು, ಮತ್ತು ಕೆಲವರಿಗೆ ಅತಿಯಾದ ಹಸಿವು ತುಂಬ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತಂತಾರೆ ಕೆಲವರು. ಸಿಕ್ಕಾಬಡೆ ತಿಂತೀವಿ ಅಂತ ಪಾಸಿಬಲ್, ಗೊತ್ತಿಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಅಂತ ಆಗಿರ್ಬೋದು. ಮರಣೋತ್ತರ ಪರೀಕ್ಷೆ ಮಾಡಬೇಕು ಹೃದಯಾಘಾತದಿಂದ ಸತ್ತವರು ಅಂತ ಅಲ್ಲ, ನೀವು ಮಾಡಿಸ್ಬೋದು, ನಾನು ಮಾಡಿಸ್ಬಾರ್ದು ಅಂತ ಹೇಳಿಲ್ಲ ಕಾನೂನು ಪ್ರಕಾರದಲ್ಲಿ. ಬಟ್ ಎಷ್ಟು ವಿಚಿತ್ರ, ಹಿಂದೆ ಎಲ್ಲ ಹೃದಯಾಘಾತದಿಂದ ಸತ್ತರೆ ಮರಣೋತ್ತರ ಪರೀಕ್ಷೆ ಇಲ್ಲ, ಮೆಡಿಕೋ ಲೀಗಲ್ ಕೇಸ್ ಅಂತಂದರೆ ಅದಕ್ಕೆ ರೀಸನ್ಸ್ ಇತ್ತು. ಈಗ ಹೇಳ್ತಾ ಇದ್ದೀರಿ, ಕನ್ಫರ್ಮ್ ಮಾಡ್ಕೋಬೇಕು, ಇಟ್ಸ್ ಆಲ್ ರೈಟ್, ಮಾಡಿಸ್ಬೋದು, ಸ್ಟಡಿಗೂ ಹೆಲ್ಪ್ ಆಗ್ಬೋದು. ನಾನು ಐ ಆಮ್ ನಾಟ್ ಸೇಯಿಂಗ್ ಅದು ರಾಂಗ್ ಅಂತಲ್ಲ. ಕಡ್ಡಾಯವಾಗಿ ಸಾರ್ವಜನಿಕ ಧೂಮಪಾನ ಬ್ಯಾನ್ ಮಾಡಬೇಕು, ಇದು ಜನರಲ್ ಸಜೆಷನ್. ಇದು ಈ 50 ಇಯರ್ಸ್ ಎಗೋನು ಇದೇ ಹೇಳ್ತಿದ್ರಿ, ಬ್ಯಾನ್ ಮಾಡಬೇಕು ಅನ್ನೋದನ್ನ. ಈಗಲೂ ಅದನ್ನೇ ಇಟ್ಸ್ ಜನರಲ್ ಸಜೆಷನ್. ಅದ ಇಟ್ ಕ್ಯಾನ್ ಬಿ ಡನ್, ಯಾರು ಹೂ ವಿಲ್ ಸೇ ನೋ ಮಾಡ್ಕೋಬಹುದು, ಬಟ್ ಇಟ್ಸ್ ಎ ಜನರಲ್ ಸಜೆಷನ್. ಇಟ್ ಡಸಂಟ್ ಲುಕ್ ಲೈಕ್ ಎ ಸ್ಪೆಸಿಫಿಕ್ ಸಜೆಷನ್ ವಿಚ್ ವಿಲ್ ಸ್ಪೆಸಿಫಿಕಲಿ ಹೆಲ್ಪ್ ಇವತ್ತಿನ ಕ್ರೈಸಿಸ್ ಅನ್ನ. ಇವತ್ತಿನ ಕ್ರೈಸಿಸ್ಗೆ ಅದು ಹೆಲ್ಪ್ ಮಾಡಿಬಿಡುತ್ತೆ. ಹಿಂಗೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಇಲ್ಲಿ ಟಳಕ್ಕಿಂತ ಬೆಳಕತ್ಕೊಂಡ್ಬಿಡುತ್ತೆ ಅನ್ನಂಗೆ ಕಾಣಿಸ್ತಿಲ್ಲ ನನಗದು. ಸ್ಟಿಲ್ ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು ಅಂದರೆ ಆಗಲ್ಲ ಅಂತ ನಾನು ಹೇಳ್ತೀನಿ. ಇದು ವೈಯಕ್ತಿಕ ಅರಿವಿನ ವ್ಯಾಪ್ತಿಗೆ ಬರಬೇಕಿದು. ಅವರಿಗೆ ಅನ್ಸ್ಬೇಕು. ಅಕ್ರಾಸ್ ದಿ ಕೌಂಟರ್ನಲ್ಲಿ ಪೇನ್ ಕಿಲ್ಲರ್ಸ್ ಆರ್ ಅವೈಲಬಲ್. ಅಂದರೆ ಅಂಗಡಿಗಳಲ್ಲಿ ನಿಮಗೆ ನೋವು ನಿವಾರಕ ಉಪಶಮನ ಮಾಡಬಹುದಾದಂತಹ ಮಾತ್ರೆಗಳು, ಗುಳಿಗೆಗಳು ಬಹು ಸುಲಭವಾಗಿ ಜನರಿಕ್ ಮೆಡಿಸಿನ್ ಕ್ಯಾಟಗರಿನಲ್ಲಿ ಇದೆ. ಅದಕ್ಕೇನು ಪ್ರಿಸ್ಕ್ರಿಪ್ಷನ್ ಬೇಕಿಲ್ಲ, ಏನು ಬೇಕಿಲ್ಲ. ಆಮೇಲೆ ಈ ಥರದ ಮಾತ್ರೆಗಳು ಜ್ವರ, ಮೈಕೈ ಕಾಲು ನೋವು, ನೆಗಡಿ, ತಲೆನೋವು, ಸ್ವಲ್ಪ ವಾಂತಿ, ಬೇದಿ, ಇಂಥದ್ದಕ್ಕೆಲ್ಲ ಡಾಕ್ಟ್ರ್ ಹತ್ರ ಹೋಗೋದು ಬಿಟ್ಬಿಟ್ಟಿದ್ದಾರೆ ಜನ. ಹೌದು, ಸ್ವಂತಕ್ಕೆ ತಗೊಳ್ತಾರೆ. ಇಲ್ಲ ಅವ್ರ ಮೆಡಿಸಿನ್ ಶಾಪ್ ಅವರೇ ಇಂಥದಕ್ಕೆ ಇದು ಕೊಡಿ ಇಲ್ಲ, ಅವ್ರಿಗೆ ಗೊತ್ತಿದೆ ಯಾರಿಗೋ ಮನೆಯಲ್ಲಿ. ಹೇಗಿದ್ರೆ ಎಲ್ಲ ಗೂಗಲ್ ಡಾಕ್ಟರ್ಗಳಿದ್ದಾರೆ, ಸರ್ಚ್ ಮಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ಗೂಗಲ್ ಡಾಕ್ಟ್ರೇ ಸ್ವಲ್ಪ ಮಾಡಿದ್ರೆ ಚಾಕ್ ತಗೊಂಡು ಅವನೇ ಎಳ್ಕೊಂಡು ಬಿಡ್ತಾನೆ. ನಾನೇ ಆಪ್ರೇಷನ್ ಮಾಡ್ಕೊಂಡ್ಬಿಡ್ತೀನಿ, ಅಲ್ಲಿ ಹಾಕು ಟಿ ವಿನಲ್ಲಿ ಇದರಲ್ಲಿ ನೋಡ್ಕೊಂಡು ಹಂಗೆ ಮಾಡ್ಕೊತೀನಿ ಬೇಕಾದ್ರೆ. ಆ ಲೆವೆಲ್ಗೆ ಹೋಗಿದ್ದಾರೆ ಗೂಗಲ್ ಡಾಕ್ಟರ್ಗಳು. ಇಟ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಅದು ದಿ ಮೋಸ್ಟ್ ಡೇಂಜರಸ್ ಥಿಂಗ್ ಆಫ್ ದಿ ಹೆಲ್ತ್ ಇಂಡಸ್ಟ್ರಿಗೆ ನಾಳೆ ಇರೋದು ಗೂಗಲ್ ಡಾಕ್ಟರ್ಗಳೇ, ಅವರೇ. ಹಾಗಾಗಿ ನೀವು ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು ಅಂದರೆ ಹೇಗೆ? ಹೌ? ಆ್ಯಂಡ್ ನೌ ಯು ಹ್ಯಾವ್ ಅಲೋಡ್ ಆನ್ಲೈನ್.
ಎಲ್ಲ ಕಡೆ ಸಿಗತ್ತೆ. ಎಸ್. ಮತ್ತೋರ್ವ ಮಹಿಳೆ ಬಲಿಯಾಗಿದ್ದಾರೆ. ಪಾತ್ರೆ ತೊಳಿತಾ ಇದ್ದಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಂಡ್ಯ ಜಿಲ್ಲೆಯ ಬಾಳೆಹೊನ್ನಗ ಗ್ರಾಮದಲ್ಲಿ ಈ ಘಟನೆ ಆಗಿದೆ. 45 ವರ್ಷದ ಶೀಲಾ ಹೃದಯಾಘಾತಕ್ಕೆ ಮೃತಪಟ್ಟಂತ ಮಹಿಳೆ. ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂಥವರ ಸಂಖ್ಯೆ ಪ್ರತಿದಿನ ಏರಿಕೆ ಆಗ್ತಾ ಇದೆ. ಕಾರಣ ಕೇಳಿ ನೀವು. ಪಾತ್ರೆ ತೊಳಿತಾ ಇದ್ರಂತೆ, ಆ ಹೊತ್ತಿನಲ್ಲಿ ಹೃದಯಾಘಾತ. ಇನ್ನೊಬ್ರು ಯಾರೋ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಹೃದಯಾಘಾತ. ಇನ್ನೊಬ್ರು ಯಾರೋ ಕ್ರಿಕೆಟ್ ಆಡ್ತಾ ಇರ್ತಾರೆ, ಸಿಕ್ಸರ್ ಹೊಡಿತಾರೆ, ಆ ಸಂದರ್ಭದಲ್ಲಿ ಹೃದಯಾಘಾತ. ನಂದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು ಹೋಗ್ತಾರೆ. ನಂದೀಶ್ ಹಾಸನ ಆಯಿತು, ಹಾಸನ ನಂತರ ಮಂಡ್ಯದಲ್ಲೂ ಕೂಡ ಮತ್ತೆ ಪದೇ ಪದೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಈಕೆ ಬಲಿಯಾಗೋದಕ್ಕೆ ಕಾರಣ ಏನು ಅಂದರೆ ಹೃದಯಾಘಾತ. ಈ ಹಿಂದೆ ಅವ್ರಿಗೆ ಏನಾದರೂ ಮೆಡಿಕಲ್ ಹಿಸ್ಟ್ರಿ ಇತ್ತಂತ, ಫ್ಯಾಮಿಲಿ ಹಿಸ್ಟ್ರಿ ಇತ್ತಂತ, ಹೇಗೆ? ವಾಸುದೇವ್, ರಾಜ್ಯದಲ್ಲಿ ಹೃದಯಾಘಾತಗಳ ಸರಣಿ ಸಾವು ಆಗ್ತಾ ಇರುವಂತದ್ದು, ಅಂದ್ರೆ ಹೃದಯಾಘಾತಕ್ಕೆ ಜನರು ಬಲಿಯಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದ್ದೇವೆ. ಅದರ ಜೊತೆಗೆ ಇದೀಗ ಮಂಡ್ಯದಲ್ಲೂ ಕೂಡ ಹೃದಯಾಘಾತಕ್ಕೆ ಮಹಿಳೆಯರುಗಳು ಬಲಿಯಾಗಿರುವಂತದ್ದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಾಳೆಹೊನ್ನಗ ಗ್ರಾಮದ ಶೀಲಾ ಎಂಬಾಕೆ ಆಕೆ ಪಾತ್ರೆಯನ್ನು ತೊಳಿತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಏಕಾಏಕಿ ಆಕೆಗೆ ಹೃದಯಾಘಾತ ಆಗಿರುವಂತದ್ದು. ಹೃದಯಾಘಾತ ಆಗಿ ಆಸ್ಪತ್ರೆ ಸಾಗಿಸುವ ಮುನ್ನವೇ ಆಕೆ ಮೃತಪಟ್ಟಿರುವಂತದ್ದು. ಸದ್ಯ ಆಕೆಗೆ ಹಿಂದೆ ಯಾವುದೇ ರೀತಿ ಹೃದಯ ಸಂಬಂಧಪಟ್ಟಂತೆ ಯಾವುದೇ ರೀತಿ ಲಕ್ಷಣಗಳಿರ್ಲಿಲ್ಲ, ಅಂದ್ರೆ ಈ ಹಿಂದೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ಈಗ ಏಕಾಏಕಿ ಆಕೆಗೆ ಹೃದಯಾಘಾತ ಆಗಿರುವಂತದ್ದು ಒಂದು ನಿಟ್ಟಿನಲ್ಲಿ ಆ ಒಂದು ಗ್ರಾಮದ ಜನರನ್ನು ಕೂಡ ಒಂದು ಆತಂಕಕ್ಕೆ ಈಡು ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಜನರಿಗೆ ಒಂದಷ್ಟು ಅರಿವನ್ನ ಮೂಡಿಸಬೇಕಾಗಿರುವಂತಹ ಒಂದು ಕೆಲಸ ಈಗ ತಕ್ಷಣಕ್ಕೆ ಆಗ್ಬೇಕಾಗಿದೆ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಯಾವುದೇ ರೀತಿ ಒಂದು ಶಸ್ತ್ರಚಿಕಿತ್ಸೆ ಹೃದಯಾಘಾತ ಆದಂತ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲೇ ಒಂದು ರೀತಿ ಅವರಿಗೆ ಹೃದಯಾಘಾತ ಆದಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ಚಿಕಿತ್ಸೆ ಕೊಡುವಂತ ಕೆಲಸಕ್ಕೆ ಆ ಒಂದು ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗಿದೆ. ಅಂದ್ರೆ ಈ ಮಂಡ್ಯ ಜಿಲ್ಲೆಯಿಂದ ಬೇರೆ ಕಡೆ ಕರ್ಕೋಬೇಕಾದಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ವಾಸುದೇವ್. ಓಕೆ.